ಶಕ್ತಿ ಇವ್ರಿಗೆ ಇರಲಿಲ್ಲ. ಓಕೆ, ಆದರೆ ಸಾರ್ವಜನಿಕ ಬದುಕಿನ ಎಲ್ಲ ಸಜ್ಜನಿಕೆ ಮೌಲ್ಯಗಳು ಎಲ್ಲವನ್ನೂ ಎತ್ತಿಡಿದಂಥ ವಿರಳ ವ್ಯಕ್ತಿತ್ವಗಳ ಪೈಕಿ ಅವರು ನಿಜವಾದ ಅರ್ಥದಲ್ಲಿ ಅವರು ಭಾರತ ರತ್ನ. ಗಿರಿಧರ ಉಪಾಧ್ಯಾಯ ಅವರೇ, ಈಗ ನಾನು ಸಾರ್ವಜನಿಕವಾಗಿ ಕೇಳುವಂಥ ಪ್ರಶ್ನೆಗಳ ಜೊತೆಗೆ ನಿಮ್ಮಲ್ಲಿ ಕೇಳಿಬಿಡ್ತೀನಿ. ಈಗ ಇವತ್ತು ಇಡೀ ಬಿ ಜೆ ಪಿ ವಲಯ ಮತ್ತು ನಾಟ್ ಓನ್ಲಿ ಬಿ ಜೆ ಪಿ ವಲಯ, ಸಂಘ ಪರಿವಾರ ವಲಯದ ಬಹುತೇಕ ಹಿಂದೂ ಕಾರ್ಯಕರ್ತರು, ಆಮೇಲೆ ರಾಮ ಮಂದಿರ ಆದ ನಂತರ 12ನೇ ದಿವಸಕ್ಕೆ ಇದು ಹೊರಗೆ ಸಿಗ್ತಾ ಇರುವಂಥದ್ದು. ಇದರ ಜೊತೆ ಒಂದು ಟೀಕೆ ಟಿಪ್ಪಣಿ ಕೂಡ ಬರುತ್ತೆ. ಈ ಮಂಡಲ್ ವರದಿಗೆ ವಿರುದ್ಧವಾಗಿ ಒಂದು ಕಮಂಡಲ್ ಅಂತೇಳಿ ಇದು ಶುರು ಮಾಡಿದ್ದು, ಆಮೇಲೆ ಅವರಿಗೆ ಭಾರತ ರತ್ನ ಅಲ್ಲ, ಅವರು ಅದು ಬಿ ಜೆ ಪಿ ರತ್ನ ಮಾತ್ರ ಅಂತ. ಸೊ ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲದವ್ರಿಗೂ ಕೂಡ ಆರಂಭದಲ್ಲಿ ಹೆಂಗಿತ್ತು ಅಂದರೆ ಇದು ರಾಮ ಮಂದಿರ ಒಂದು ಯಾವುದೋ ಒಂದು ಮಸೀದಿನ ಕೆಡವಿ ಇವರೇನೋ ಎಲೆಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆಮೇಲೆ ಜನರಿಗೆ ಅರ್ಥ ಆಗ್ಲಿಕ್ಕೆ ಶುರು ಆಯ್ತು, ಅಲ್ಲಲ್ಲ ಇದು ಅಟ್ಯಾಕ್ಡ್ ಒಂದು ಮಂದಿರವೇ, ಅಥವಾ ಅದು ಕಾಶಿ ಇರ್ಬೋದು, ಮಥುರಾ ಇರ್ಬೋದು. ಈಗ ಮಾತಾಡೋಗ್ಲು ಎಲ್ಲರೂ ಅದನ್ನೇ ಹೇಳ್ತಾ ಇರೋದು. ಯಾವುದೇ ಮುಸ್ಲಿಮರ ಮಸೀದಿಯನ್ನು ಒಡೆಯುವಂಥ ಒಂದು ದುಸ್ಸಾಹಸಕ್ಕೆ ಒಬ್ಬ ಹಿಂದೂ ಕೈ ಹಾಕಲಾರ, ಅವನಿಗದು ಬೇಕಾಗಿಲ್ಲ. ಅದರ ಒಂದು ಅವನೊಂದು ಅಸ್ಮಿತೆಗೆ ಧಕ್ಕೆ ಆಗಿದೆ ಅದಕ್ಕೆ ಅಂತ. ಸೊ ಇಂಥ ಹೇಳಿಕೆಗಳು ಬಂದಾಗ ಇಲ್ಲ, ಅದು ಮಂಡಲದ ವಿರುದ್ಧವಾಗಿ ಕಮಂಡಲ ಆಯಿತು, ಹಾಗಾಗಿ ರಥಯಾತ್ರೆ ಆಯಿತು, ನಂಬರ್ 1. ಎರಡನೇದು ನಾನು ಹೇಳಿದ್ನಲ್ವ, ಬಿ ಜೆ ಪಿ ರತ್ನ ರೀ, ಭಾರತ ರತ್ನ ಹೆಂಗಾಗ್ತಾರೆ ಅಂತ ಹೇಳೋರಿಗೆ ಯಾವ ರೀತಿ ಉತ್ತರ ಕೊಡ್ತೀರಿ? ಅಲ್ಲ, ಅದ್ವಾನಿ ಅವರಿಗೆ ಕೇವಲ ರಾಮರಥಯಾತ್ರೆ ಮತ್ತು ರಾಮ ಜನ್ಮಭೂಮಿ ಹೋರಾಟಕ್ಕೆ ಮಾತ್ರ ಸಲ್ಲಬೇಕಾಗಿದ್ದಲ್ಲ ಭಾರತ ರತ್ನ. ಅವರು ಈ ಇಡೀ ಪ್ರಪಂಚ ಕಂಡಂಥ ಅತಿ ದೊಡ್ಡ ಒಂದು ದುರ್ಘಟನೆಯ ಸಾಕ್ಷಿಯಾಗಿದ್ದರು. ಆ ಸಂದರ್ಭದಲ್ಲಿ ತಮ್ಮ ಸಂಯಮವನ್ನು ಕಳ್ಕೊಳ್ಳದೆ, ಅಂದರೆ ದೇಶದ ವಿಭಜನೆ 1947 ಆಗಸ್ಟಲ್ಲಿ ಅವರು ಕರಾಚಿಯಲ್ಲಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಒಬ್ಬ ಕಾರ್ಯಕರ್ತನಾಗಿದ್ದವರು 1 ತಿಂಗಳಲ್ಲಿ ವಾಪಸ್ ಬರ್ತಾರೆ. ಸೆಪ್ಟೆಂಬರ್ 12ನೇ ತಾರೀಕು ವಾಪಸ್ ಬರ್ತಾರೆ. ವಾಪಸ್ ಬಂದು ಒಂದು ಸಂಧಿಯಲ್ಲಿ ಕೂತ್ಕೊಂಡಿಲ್ಲ ಅವರು. ಅವ್ರ ಮನೆ ಮುಂಬೈ ರೀಲೊಕೇಟ್ ಆಗುತ್ತೆ. ಸಂಘ ಹೇಳುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಲಕ್ಷಾಂತರ ಜನ ನಿರಾಶ್ರಿತರು ಅಲ್ಲಿಂದ ಬಂದಿದ್ದಾರೆ, ಅವರ ಪುನರ್ವಸತಿಗೆ ನೀನು ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರನ್ನ ರಾಜಸ್ಥಾನಕ್ಕೆ ಕಳಿಸ್ಕೊಡ್ತಾರೆ. ರಾಜಸ್ಥಾನದ ಜೋಧ್ಪುರದಲ್ಲಿ ಲಕ್ಷಾಂತರ ಹಿಂದೂ ಆ ನಿರಾಶ್ರಿತರಿಗೆ ಮನೆ ಮಾಡಿಕೊಟ್ಟಂಥ ವ್ಯಕ್ತಿ ಅದ್ವಾನಿ. 10 ವರ್ಷ ಸಂಘದ ಕೆಲಸ ಪ್ರಚಾರಕರಾಗಿ ಅಲ್ಲಿ ಮಾಡ್ತಾರೆ. ಕೇವಲ ರಾಮ ಯಾತ್ರೆ ಮಾತ್ರ ಅಲ್ಲ, ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೇಲೆ ಅತಿ ದೊಡ್ಡ ಒಂದು ಘಾಸ ಆದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಭಯ ಭೀತಿ ಇಲ್ಲದೆ ಅವ್ರು ಮಾಡಿದಂಥ ಹೋರಾಟ ಇದೆಯಲ್ಲ, ಈಗಷ್ಟೇ ಹೇಳಿದ್ರು ರವೀಂದ್ರ ರೇಷ್ಮೆಜಿ ಅವರು, ಬೆಂಗಳೂರಲ್ಲಿ ಅರೆಸ್ಟ್ ಆಗಿರೋದು, ಆ ಹೋರಾಟ ಇದೆಯಲ್ಲ, ಅದಕ್ಕೆ ಸಿಕ್ಕಿದಂಥ ಒಂದು ಆಮೇಲೆ ಅದರ ಜೊತೆಗೇನೆ 2002ರ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಗಿಂತಲೂ LK ಅಡ್ವಾಣಿ ಅವರು ಭಾಳ ಪವರ್ಫುಲ್ ಆಗಿರ್ತಾರೆ. ಅಂದರೆ ಇಡೀ ಭಾರತವೇ ಅವರನ್ನು ಪ್ರಧಾನಿ ಮಾಡಬೇಕು ಅಂತ ಬಯಸ್ತಾ ಇರ್ತಾರೆ. 2004ರಲ್ಲಿ ಅವರೇ ಪ್ರಧಾನಿ ಅಂತ ಹೇಳುವಂಥ ಮಟ್ಟಿಗೆ ಆಗುತ್ತೆ. ಆದರೆ ಆ ಭಾಷಣಕ್ಕಿಂತ ಮೊದಲೇ ಇಲ್ಲ ಯಾವತ್ತಿದ್ರೂ ಅಟಲ್ ಬಿಹಾರಿ ನಂಬರ್ 1. ಎರಡನೇದು, ಅವರ ಮೇಲೆ ಒಂದು ಸಣ್ಣ ಹವಾಲ ಆರೋಪ ಯಾರೋ ಡೈರಿಯಲ್ಲಿ ಬರೆದ ಅಂತ ನೋಡಿ. 1996ನೇ ಇಸ್ವಿಯಲ್ಲಿ ಜೈನ್ ಹವಾಲಾ ಆ ಒಂದು ಇದರಲ್ಲಿ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಡೈರಿಯಲ್ಲಿ ಅದು ಫುಲ್ ಹೆಸರು ಇರಲಿಲ್ಲ, LKA ಅಂತ ಇದ್ದಿದ್ದಷ್ಟೇ. ರಿಸೈನ್ ಮಾಡಿ ಹೋಗ್ತಾರೆ. ಎಲ್ಲಿಯವರೆಗೆ ಈ ಒಂದು ಕಳಂಕ ನನ್ನ ಮೇಲೆ ಇರುತ್ತೋ ಅಲ್ಲಿಯವರೆಗೆ ನಾನು ಪಾರ್ಲಿಮೆಂಟಿಗೆ ಬರಲ್ಲ ಅಂತಾರೆ. 98ನೇ ಇಸ್ವಿಯಲ್ಲಿ CBI ತನಿಖೆ ಎಲ್ಲ ಆದ ನಂತರ ಅವ್ರು ಅದರಲ್ಲಿ ಭಾಗಿ ಆಗಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಮತ್ತೆ ಪುನಃ ಎಲೆಕ್ಟ್ ಆಗಿ ಬರ್ತಾರೆ. ಇವತ್ತಿನ ದಿನ ಎಲ್ಲಾ ರಾಜಕಾರಣಿಗಳು, ಬಿಜೆಪಿ ಆದಿಯಾಗಿ ಎಲ್ಲ ಪಕ್ಷದ ರಾಜಕಾರಣಿಗಳು ಕಲಿಬೇಕಾದಂತ ಮೊದಲ ಪಾಠ ಇದೆ. ಎಷ್ಟೋ ಜನ ಜೈಲಿಗೆ ಹೋಗಿ ಬಂದು ನಾನೇನೋ ಪಾರಿತೋಷಕ ತಗೊಂಡಿದ್ದೀನಿ ಅನ್ನುವಂತ ಮೆರವಣಿಗೆ ಮಾಡೋ ಜನರಿಗೆ ಯಾರಾದ್ರೂ ಇವತ್ತು ಕನ್ನಡಿ ಹಿಡಿದು ಒಬ್ಬ ರಾಜಕಾರಣಿ ಹೇಗ್ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಡೋದಿದ್ರೆ ಪ್ರಧಾನಿ ಪಟ್ಟ ತ್ಯಾಗ ಆರಂಭಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಹೌದು, ಗುರುಗಳಿರೋ ತನಕ ಅವರೇ. ಎರಡನೇದು ಕೇವಲ ಒಂದು ಆರೋಪ ಬಂದ ಕಾರಣಕ್ಕಾಗಿ. ವಾಗೀಶ್ ಪ್ರಸಾದ್ ಅವರೇ, ಬೇಸರ ಇದೆಯಾ? ಏನಿಲ್ಲ, ಸಿದ್ಧಗಂಗಾ ಶ್ರೀಗಳಿಗೂ ಕೂಡ ಸಿಗಬೇಕಿತ್ತು ಅಂತೇಳಿ ಸಿಎಂ ಅವರು ಅಲ್ಲ, ಅದ್ರ ಜೊತೆಗೆ ಸೇರಿಸ್ಬಿಡ್ತೀನಿ. ಈಗ ಕಾಂಗ್ರೆಸ್ ಅವರು ಟ್ವೀಟ್ ಮಾಡ್ತಾ ಇದಾರಲ್ಲ, ಅದು ಸಿದ್ಧಗಂಗಾ ಶ್ರೀಗಳ ಮೇಲಿನ ಪ್ರೀತಿಯೋ ಅಥವಾ 2024ರ ಚುನಾವಣಾ ಮೇಲಿನ ಪ್ರೀತಿಯೋ ಅಥವಾ ಲಿಂಗಾಯತ MLAಗಳು ಹೈಯೆಸ್ಟ್ 37 ಜನ ಗೆದ್ದು ಬಂದಿದ್ದಾರಲ್ಲ ಈ ಬಾರಿ ವೆರಿ ಫಸ್ಟ್ ಟೈಮ್, ಆ ಪ್ರೀತಿಯೋ ಗೊತ್ತಿಲ್ಲ, ನೀವು ಹೇಳ್ಬೇಕು. ನೋಡಿ, ಈಗ ಅದ್ವಾನಿ ಅವ್ರಿಗೆ ಕೊಟ್ಟಿದ್ದಕ್ಕೆ ನಾವು ಸ್ವಾಗತ ಮಾಡ್ತಿದ್ವಿ. ಭಾರತದ ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಸಾಮ್ರಾಟರ ಅವ್ರು ಕೆಲಸ ಮಾಡೋದಂತ ನಾವು ಸ್ವಾಗತ ಮಾಡ್ತೀವಿ. ಇರೆಸ್ಪೆಕ್ಟ್ ಸರ್ವಧರ್ಮದ್ದು ಕೂಡ ಸ್ವಾಗತವನ್ನು ನಾವು ಅದಕ್ಕೆ ವಿರೋಧಿ ಅಲ್ಲ. ನಮ್ಮ ಸಿದ್ಧಗಂಗೆ ಶ್ರೀಗಳವ್ರಿಗೆ ಅವರು ಅಂತಿಮ ಕಾಲದಲ್ಲಿ ಕೂಡ ಮೋದಿಯವರು ಬರಬೇಕಾಗಿತ್ತು. ಅವ್ರಿಗೆಲ್ಲೋ ಒಂದು ಕೊರತೆ, ನಮ್ಮ ಸಿದ್ಧಗಂಗೆ ಸ್ವಾಮೀಜಿಯವ್ರ ಬಗ್ಗೆ ಎಲ್ಲೋ ಒಂದು ಕೊರತೆ ಇದೆ ಅಂತ ನನಗನ್ನಿಸ್ತದೆ. ಏನಾಗಿದೆ ಅಂದರೆ, ಆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ಇದ್ದರೂ ಬರೋಕ್ಕಾಗಲ್ಲ. ಆದ್ರೂ ಇಂಥ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪನವ್ರು ಕೂಡ ರೆಕಮೆಂಡ್ ಮಾಡಿದರು, ಸಿದ್ದರಾಮಯ್ಯ ಕೂಡ ಮೊನ್ನೆ ರೆಕಮೆಂಡ್ ಮಾಡಿದರು. ಒಬ್ಬ ವೀರಶೈವ ಸಮಾಜದಲ್ಲಿ 16,000 ಜನಕ್ಕೆ ಊಟ ಹಾಕುವಂಥದ್ದು ಇರೆಸ್ಟ್ ಆಫ್ ದಿ ಕ್ಯಾಸ್ಟ್
ಸರ್ವಧರ್ಮಕ್ಕೆ ಮಾಡ್ತಕ್ಕಂಥದ್ದು. ನಮ್ಮ ಸಿದ್ಧಗಂಗೆ ಸ್ವಾಮೀಜಿಯವರು, ನಮ್ಮ ಸ್ವಾಮೀಜಿ ಯಾವತ್ತೂ ಅಪೇಕ್ಷೆ ಪಟ್ಟಿಲ್ಲ, ಮತ್ತು ಅಲ್ಲಿರ್ತಕ್ಕಂಥ ಈಗಿರೋ ಸ್ವಾಮೀಜಿನೂ ಅಪೇಕ್ಷೆ ಪಟ್ಟಿಲ್ಲ. ಭಕ್ತರಿಗೋಸ್ಕರ ನಾವೊಂದು ಭಾರತ ರತ್ನ ಕೊಡಬೇಕು ಅಂತ ಅವಾಗಲಿಂದನೂ ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ಹಿಂದೂ ಸಾಮ್ರಾಟ್ ಮೋದಿಯವರಲ್ಲಿ ವಿನಂತಿ ಮಾಡ್ತೀವಿ, ನಮ್ಮ ಭಾರತ ರತ್ನವನ್ನು ಸಿದ್ಧಗಂಗೆ ಸಮಾಜ ಪೂಜ್ಯರಿಗೆ ಕೊಡಿ, ನೀವು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕೊಡಿ. ಇದೇ ರೀತಿ ಒಂದು ಅದ್ವಾನಿಯವರ ರಾಜಕಾರಣ ಮತ್ತು ರಾಮಭದ್ರ ಹಿಂದುತ್ವ ತಗೊಂಡಾದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ರಾಷ್ಟ್ರದ ರಾಜಕಾರಣಿಗಳು ಕೊಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರಿದ್ದಾರೆ. ಅನೇಕ ರಾಮ ಮಂದಿರ ಇಶ್ಯೂ ತೊಗೊಂಡ್ರೆ ಪೇಜಾವರ ಮಠದವರು ಕೂಡ ಅಪಾರವಾದ ಕೊಡುಗೆ ಇದೆ. ನಾನು ಹಿಂದೂ ಸಮಾಜದಲ್ಲಿ ಅವ್ರು ಕೇಳ್ತೀನಿ, ಗಿರಿಧರ್ ಅವರೇ, ಅವತ್ತು ಕರ್ನಾಟಕದಲ್ಲಿ ನಾವು ಕರಸೇವೆಗೆ ನಾವು 5,000 ರೂಪಾಯಿ ಕೊಟ್ಟು ಮಲ್ಲಿಕಾರ್ಜುನ ಹೋದ್ರು. ಅವತ್ತು 110 ಜನ ಹತ್ಯೆ ಆಯಿತು. ಇವತ್ತು ಭಾರತ ರತ್ನ ಕೊಟ್ಟರೆ ನಾವು ಸ್ವಾಗತ ಮಾಡ್ತೀವಿ. 110 ಜನಕ್ಕೆ ಯಾರು ನೀವು MLA ಮಾಡಿದ್ರಿ, ಯಾವ ಅಧಿಕಾರ ಕೊಟ್ರಿ, ಏನೇನು ಮಾಡಿದ್ರಿ, ಅವರೆಲ್ಲ ಮಾಡಿದ್ದಕ್ಕೆ ಇವತ್ತು ನಮ್ಮ ರಾಮ ಮಂದಿರ ನಿರ್ಮಾಣ ಆಗಿದೆ. ನಾವು ವಿರೋಧಿ ಅಲ್ಲ, ಕಟ್ಟ ಕಡೆಯ ಹಿಂದುತ್ವ ಅಂತಂದರೆ ಕಟ್ಟ ಕಡೆಯ ಒಬ್ಬ ಹಿಂದೂಗೂ ಕೂಡ ಅದನ್ನು ಸಲ್ಲಬೇಕು, ರಾಮ ಮಂದಿರ ಕಟ್ಟೋದು ಅಂತ ನಮ್ಮ ಅಭಿಪ್ರಾಯ ಇದೆ. ಮೋದಿಯವರಲ್ಲಿ ವಿನಂತಿ ಮಾಡ್ತೀನಿ, ಸ್ಟ್ರಾಂಗ್ ಅಪೇಲ್ ವೀರಶೈವ ಸಮಾಜದ ಪರವಾಗಿ ಇತರನ್ನು ಎಲ್ಲ ಪ್ರೀತಿ ವಿಶ್ವಾಸ ತಗೊಂಡು ರಾಜಕಾರಣ. ನಾನು ಒಂದು ವೀರಶೈವರು ಲಿಂಗಾಯತರು ಒಂದು ಪಕ್ಷದ ಗುಲಾಮರಲ್ಲ, ಹಿಂದೂಗಳು, ನಾವು ಹಿಂದೂ ರಾಷ್ಟ್ರದ ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಹಿಂದೆ ಪರಂಪರೆಯಲ್ಲಿ ಇದ್ದಿದ್ದವರು RSS ಅಂತ ತಾವು ತಿಳ್ಕೊಂಡಿರಬೇಕು. ಹಿಂದೆ 76, 77ರಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ RSS ದಂಡ, ನಾಗದಂಡ ಪಿಂಡ ಎಲ್ಲ ಹೊಡಿತಿದ್ರು. ನಾವು ಹಿಂದುತ್ವದಲ್ಲಿರ್ತಕ್ಕಂಥದ್ದು ಸಿದ್ಧಗಂಗೆ ಮಹಾಪೂಜ್ಯರಿಗೋಸ್ಕರ, ನಮ್ಮ ಸಮಾಜದಗೋಸ್ಕರ, ಇತರ ಸಮಾಜದ ಪ್ರೀತಿ ಮಾಡಿಸೋದಕ್ಕೋಸ್ಕರ ನಮ್ಮ ವೀರಶೈವ ಸಮಾಜಕ್ಕೆ ಒಂದು ಸಿದ್ಧಗಂಗಾ ಮಹಾಪೂಜ್ಯರಿಗೆ ಕೊಡಬೇಕು. ತಾವೂ ಕೂಡ ಇದು ಮಾಡಿ ನಾವು ಕೂಡ ಆಗ್ರಹ ಮಾಡ್ತೀವಿ. ನೋಡಿ, ನೀವು ಸಮುದಾಯದವ್ರಿಗೆ ಕೊಡಿ ಅಂತ ಕೇಳೋದಕ್ಕಿಂತ ಅವರ ಸೇವೆ ಇದೆಯಲ್ಲ, ತ್ರಿವಿಧ ದಾಸೋಹ, ಅದ್ರ ಮೇಲೆ ಕೇಳಿ. ಯಾಕೆ ಸಮುದಾಯ ವಿಚಾರ? ಅವರ ಸೇವೆ ವೀರಶೈವ ಸಮಾಜದಲ್ಲಿ ಅರ್ಹತೆ ಇಲ್ವಾ? ಇತಿಹಾಸ ಆಗಿದೆ. ಇದೇ ರಾಜಕಾರಣ ಪ್ರಧಾನಮಂತ್ರಿಗಳಾಗಿದ್ರು. ನಾನು ಒಂದೇ ಹೇಳ್ತೀನಿ ನೋಡಿ, ಡಾಕ್ಟರ್ ಅಂಬೇಡ್ಕರಿಗೂ ಕೂಡ ಯಾರು ಕೊಡಬೇಕಿತ್ತು ಅವ್ರು ಕೊಡ್ಲಿಲ್ಲ ಭಾರತ ರತ್ನ. ಅಲ್ಲ ಹೇಳ್ತೀನಿ, ಮೊನ್ನೆ ಬಿಹಾರಿನ ಕರ್ಪೂರ್ ಸಿಂಗ್ ಠಾಕೂರ್ ಅವ್ರು ಮರ್ತೋಗಿದ್ದವ್ರನ್ನ ನೆನೆಸಿ ಕೊಟ್ಟಿದ್ದು. ಅಂದ್ರೆ 24ರಲ್ಲಿ ಮತ್ತೆ ಬರ್ತಾರೆ, ಇನ್ನೂ 5 ವರ್ಷ ಇರ್ತಾರೆ, ಸಮಯ ಇದೆ. ಆ ಸಂದರ್ಭದಲ್ಲಿ ವಾಗೇಶ್, ಕರ್ನಾಟಕ ಕಾಂಗ್ರೆಸ್ಸಿಗರ ಎಂಥ ಆತ್ಮವಂಚನೆ ಅಂದ್ರೆ, ಕರ್ಪೂರಿ ಠಾಕೂರ್ಗಿಂತ ಹೆಚ್ಚು ಅರ್ಥಪೂರ್ಣವಾಗಿ ಸಾಮಾಜಿಕ ನ್ಯಾಯದ ರಾಜಕಾರಣವನ್ನು ಅನುಷ್ಠಾನ ಮಾಡಿದ ದೇವರಾಜ್ ಅರಸರಿಗೆ ಕೊಡಿ ಅಂತ ಇವತ್ತಿಗೂ ಕೇಳೇ ಇಲ್ಲ. ಯಾಕೆಂತಂದ್ರೆ ದೇವರಾಜ್ ಅರಸು ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ಕಾಂಗ್ರೆಸ್. ಇಂದಿರಾ ಗಾಂಧಿ ವಿರುದ್ಧ ಬಂಡಾಯ ಇದ್ರು, ಕಾಂಗ್ರೆಸ್ನ ಉಚ್ಚಾಟಿತ ನಾಯಕರ ಪೈಕಿ ದೇವರಾಜ್ ಅರಸು. ಇವತ್ತಿನ ಎಲ್ಲ ಕಾಂಗ್ರೆಸ್ಸಿಗರು, ಸಕ್ರಿಯರಾಗಿರೋ ಪ್ರತಿಯೊಬ್ಬರು ಕಾಂಗ್ರೆಸ್ಸಿಗರು ಕೂಡ ದೇವರಾಜ್ ಅರಸು ಇಲ್ಲದೆ ಇದ್ರೆ ಅವ್ರು ಏನೂ ಆಗ್ತಾ ಇರಲಿಲ್ಲ. ಅವ್ರಿಗೆ ಜಾತಿ ಹಿನ್ನೆಲೆ ಇರಲಿಲ್ಲ, ಕೌಟುಂಬಿಕ ಹಿನ್ನೆಲೆ, ಆರ್ಥಿಕ ಹಿನ್ನೆಲೆ ಇರೋರೆಲ್ಲ ಕರ್ಕೊಂಡ್ಬಂದು ಇವತ್ತು ಮಾಡಿದ್ರಲ್ಲ ಭೂ ಸುಧಾರಣೆ